ಗದಗ ನಗರದಲ್ಲಿ ವಸತಿ ನಿಲಯದಲ್ಲಿ ಅವ್ಯವಸ್ಥೆಯ ಬಗ್ಗೆ ಸುದ್ದಿ ಬಿತ್ತರಿಸಿತು ನಿಮ್ಮ ಜಿ ಕನ್ನಡ ನ್ಯೂಸ್. ಇನ್ನು ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಹೌದು, ಗದಗ ನಗರದಲ್ಲಿ ವಸತಿ ನಿಲಯದಲ್ಲಿ ಅವ್ಯವಸ್ಥೆಯ ಬಗ್ಗೆ ಸುದ್ದಿ ಬಿತ್ತರಿಸಿತು. ವಿಸ್ತೃತವಾದ ಸುದ್ದಿಯನ್ನ ಬಿತ್ತರಿಸಿತು ನಿಮ್ಮ ಜಿ ಕನ್ನಡ ನ್ಯೂಸ್. ಇನ್ನು ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಡಿಸಿ ಹಾಗೂ ಅಧಿಕಾರಿಗಳು. ಅಕ್ಕಿಯಲ್ಲಿ ಹುಳು ಹಾಗೂ ಜೇಡ ಕಟ್ಟಿರೋ ಬಗ್ಗೆ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಶುಚಿತ್ವವನ್ನ ಕಾಯ್ದುಕೊಳ್ಳೋದಕ್ಕೆ ಸಿಬ್ಬಂದಿಗೆ ಖಡಕ್ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಗುಣಮಟ್ಟದ ಆಹಾರ ನೀಡುವಂತೆ ಸಿಬ್ಬಂದಿಗೆ ವಾರ್ನ್ ಕೂಡ ಮಾಡಿದ್ದಾರೆ. ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಡಿಸಿ ಖಡಕ್ ಸೂಚನೆಯನ್ನ ನೀಡಿರುವಂಥದ್ದು. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಮಕ್ಕಳ ಭವಿಷ್ಯದ ಜೊತೆ ಆಟವಾಡ್ತಿದ್ದಂತಹ ಇಲಾಖೆ ಇದೀಗ ಅಲರ್ಟ್ ಆಗಿದೆ. ಇನ್ನು ಗದಗ ನಗರದಲ್ಲಿರೋ ವಸತಿ ನಿಲಯದ ಅವ್ಯವಸ್ಥೆಯ ಕುರಿತು ನಿಮ್ಮ ಜಿ ಕನ್ನಡ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿತ್ತು. ಇನ್ನು ಸುದ್ದಿ ಪ್ರಸಾರದ ಬೆನ್ನಲ್ಲೇ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿನ BR ಅಂಬೇಡ್ಕರ್ ವೃತ್ತಿಪರ ಹಾಸ್ಟೆಲ್ನ ಅವ್ಯವಸ್ಥೆಯ ಕುರಿತು ಸುದ್ದಿ ಬಿತ್ತರಿಸಿದ 24 ಗಂಟೆಯಲ್ಲಿಯೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿನ ಸೂಚನೆಯನ್ನ ಸಿಬ್ಬಂದಿಗಳಿಗೆ ನೀಡಿದ್ದಾರೆ. ಸುಮಾರು 150ರಿಂದ 200 ಮಕ್ಕಳ ಭವಿಷ್ಯದ ಜೊತೆ ಆಟವಾಡ್ತಿದ್ದ ಇಲಾಖೆ ಸದ್ಯ ಅಲರ್ಟ್ ಆಗಿದೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಇನ್ನು ಸಮಾಜ ಕಲ್ಯಾಣ ಅಧಿಕಾರಿ ನಂದಾ ಹಣಬರಟ್ಟಿ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ರೇಷನ್ನಲ್ಲಿ ಹುಳು ಬಿದ್ದಿರುವ ಹಾಗೂ ಜೇಡ ಕಟ್ಟಿರೋ ವಿಚಾರ ಹಾಗೂ ಶುಚಿತ್ವವನ್ನು ಕಾಯ್ದುಕೊಳ್ಳಲು ಸಿಬ್ಬಂದಿಗಳಿಗೆ ಖಡಕ್ ಸೂಚನೆಯನ್ನ ಕೂಡ ನೀಡಿದ್ರು. ಇನ್ನು ಗುಣಮಟ್ಟದ ಆಹಾರ ನೀಡುವಂತೆ ಸಿಬ್ಬಂದಿಗಳಿಗೆ ತಿಳಿ ಹೇಳಿದ್ರು. ಅಡುಗೆ ಕೋಣೆ, ಆಹಾರ ಧಾನ್ಯ ಸಂಗ್ರಹ ಹಾಗೂ ವಸತಿ ಕೊಠಡಿಗಳ ಪರಿಶೀಲನೆ ನಡೆಸಿ ಸಿಬ್ಬಂದಿಗಳಿಗೆ ಇಂತಹ ಅವ್ಯವಸ್ಥೆ ಪುನಃ ಮರುಕಳಿಸದಂತೆ ಎಚ್ಚರಿಕೆ ವಹಿಸಲು ಸೂಚಿಸಿದ್ರು. ಈ ಎಲ್ಲಾ ಬೆಳವಣಿಗೆಗೆ ಸುಮಾರು 200 ಜನ ವಿದ್ಯಾರ್ಥಿಗಳು ಖುಷಿ ಪಟ್ಟು ಸದ್ಯ ಜಿ ಕನ್ನಡ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಅಕ್ಕಿ ಗೋಧಿ ಎಲ್ಲ ಕ್ಲೀನ್ ಮಾಡೋದು. ಈ ಕಡೆ ನಿನ್ನೆ ಅಕ್ಕಿ ಗೋಧಿ ಎಲ್ಲ ಕ್ಲೀನ್ ಆಗಿದೆ. ಈ ಕಡೆ ಕ್ಲೀನ್ ಮಾಡ್ತಿದ್ದೆ ಹೇಳಿ. ನಾಳೆ ಸಂಡೆ ಡೆಡ್ ಸ್ಟಾಪ್ ಹೊರಗೆ ಹಾಕ್ಬೇಕು. ಆಮೇಲೆ ಅಕ್ಕಿ ಮತ್ತು ಗೋಧಿಲೇನು ನುಸಿಯಾಗಿತ್ತು ಅನ್ನೋದು ಕಂಡು ಬಂದಿತ್ತು. ಸೊ ಇವಾಗೆಲ್ಲ ಅದನ್ನು ಕ್ಲೀನಿಂಗ್ ಮಾಡಿಸಿದ್ದೀವಿ. ಅದನ್ನು ಕ್ಲೀನ್ ಮಾಡೋಕ್ಕೂ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಕ್ಯಾಂಪಸನ್ನು ಕೂಡ ಕ್ಲೀನ್ ಮಾಡಿದ್ದೀವಿ. ಆಮೇಲೆ ಇದೇ ಬರುವಂಥ ರವಿವಾರ ನಾವು ಎಲ್ಲ ಇಲಾಖೆ ಸಿಬ್ಬಂದಿಗಳು ಎಲ್ಲ ಹಾಸ್ಟೆಲ್ಗಳಲ್ಲೂ ಕೂಡ ಸ್ವಚ್ಛತಾ ಅಭಿಯಾನವನ್ನು ಮಾಡೋದ್ರ ಮೂಲಕ ಎಲ್ಲ ಹಾಸ್ಟೆಲ್ಗಳನ್ನು ಕ್ಲೀನ್ ಮಾಡುವಂಥ ಒಂದು ಕ್ರಮವನ್ನು ತಗೊಂಡಿದ್ದೇವೆ. ಇನ್ನು ರೇಷನ್ನಿಗೆ ಸಪ್ಲೈ ಸಂಬಂಧಪಟ್ಟಂಗೆ ಟೆಂಡರ್ದಾರರು ಪ್ರತಿ ತಿಂಗಳು 2ನೇ ತಾರೀಕು ಒಳಗಡೆ 2ನೇ ತಾರೀಕಿಗೆ ಇವರೇನು ಇಂಡೆಂಟ್ ಕೊಡ್ತಾರೆ, ಎಲ್ಲ ನಿಲಯ ಪಾಲಕರು ಇಂಡೆಂಟ್ ಪ್ರಕಾರ ಅವರು ರೇಷನನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ರೇಷನ್ ಸಪ್ಲೈ ಮಾಡುವಲ್ಲಿ ಏನೂ ಇಶ್ಯೂಸ್ ಇಲ್ಲ. ಸೊ ರೇಷನನ್ನು ಚೆನ್ನಾಗಿರೋ ಫುಡ್ ಸಪ್ಲೈ ಮಾಡಿ ಅಂತ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು ವೇಳೆ ಏನಾದ್ರು ಯಾವುದಾದ್ರೂ 1-2 ಸ್ಯಾಂಪಲ್ಸು ಯಾವುದೋ ಕಾಳು ಅಥವಾ ಇದು ಯಾವುದಾದ್ರೂ ಚೆನ್ನಾಗಿಲ್ಲ ಅಂತ ಕಂಡು ಬಂದರೆ ತಕ್ಷಣವೇ ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಗದಗ ಜಿಲ್ಲೆಯ ಪ್ರತಿನಿಧಿ ಫಾರೂಕ್. ಫಾರೂಕ್, ಇನ್ನು BR ಅಂಬೇಡ್ಕರ್ ವೃತ್ತಿಪರ ಹಾಸ್ಟೆಲ್ನ ಅವ್ಯವಸ್ಥೆಯ ಬಗ್ಗೆ ಅಂದರೆ ನಮ್ಮ ಜಿ ಕನ್ನಡ ನ್ಯೂಸ್ ವಿಸ್ತೃತವಾದಂತಹ ಸುದ್ದಿಯನ್ನು ಬಿತ್ತರಿಸಿತ್ತು. ಇನ್ನು ಸುದ್ದಿ ಬಿತ್ತರಿಸಿದ 24 ಗಂಟೆಯಲ್ಲೇ ಅಧಿಕಾರಿಗಳು ಇದೀಗ ಎಚ್ಚೆತ್ತುಕೊಂಡಿದ್ದಾರೆ. ಏನು ಈ ಹುಳ ಹಿಡಿದಿರುವಂತಹ ಅಕ್ಕಿ ಆಗಿರ್ಬೋದು, ಜೇಡ ಕಟ್ಟಿರುವಂತಹ ಅಕ್ಕಿ ಮೂಟೆಗಳು, ಸೊ ಈ ಎಲ್ಲದರ ಬಗ್ಗೆಯೂ ಕೂಡ ಅಧಿಕಾರಿಗಳು ಹಾಗೂ DC ಆ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಹೌದು ಸಿಂಚನ, ಏನಂದ್ರೆ ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿ ಇರುವಂತ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರ ಏನು ವಸತಿ ನಿಲಯ ಇತ್ತು. ಆ ವಸತಿ ನಿಲಯದಲ್ಲಿ ಒಂದು ರೀತಿ ಶುಚಿತ್ವ ಇಲ್ಲ. ಅಕ್ಕಿ ಬೇಳೆಯಲ್ಲಿ ಗೋಧಿಯಲ್ಲಿ ಎಲ್ಲ ಹುಳು ಜೇಡ ಕಟ್ಟಿರುವಂತ ಒಂದು ವರದಿಯನ್ನು ಜಿ ಕನ್ನಡ ನ್ಯೂಸ್ ವಿಸ್ತೃತವಾಗಿ ವರದಿ ಮಾಡಿತ್ತು. ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ವಾರ್ಡನ್ಗಳಿಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಕೊಟ್ಟು ಜೊತೆಗೆ ಎಲ್ಲ ಹಾಸ್ಟೆಲ್ನ ಎಲ್ಲವನ್ನ ಶುಚಿತ್ವ ನೋಡ್ಕೊಳ್ಳಲು ಒಂದ್ ರೀತಿ ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಂಡಿದ್ದಾರೆ. ಇದರಿಂದ ಇನ್ನು ಅಲ್ಲೇನು ರೇಷನ್ ಸಪ್ಲೈ ಆಗ್ತಿತ್ತು, ಆ ರೇಷನ್ ಕೂಡ
ರೇಷನ್ನಲ್ಲಿ ಗುಣಮಟ್ಟದ ಕಳಪೆ ಮಟ್ಟದ ರೇಷನ್ ಸಪ್ಲೈ ಆಗುತ್ತೆ ಅನ್ನುವಂಥ ಒಂದು ದೊಡ್ಡ ಆರೋಪ ಕೂಡ ಅಲ್ಲಿಂದ ಕೇಳಿ ಬರ್ತಾ ಇತ್ತು. ಹಾಗಾಗಿ ಅವ್ರಿಗೂ ಕೂಡ ಒಂದು ಲಿಖಿತ ರೂಪದಲ್ಲಿ ನೋಟಿಸ್ ಕೊಡೋ ಮೂಲಕ ರೇಷನ್ ಸಪ್ಲೈದಾರ್ಗೂ ಕೂಡ ಒಂದು ಎಚ್ಚರಿಕೆ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಸುಮಾರು ಏನು 200ರಿಂದ 150ರಿಂದ 200 ಜನ ವಿದ್ಯಾರ್ಥಿಗಳು ಬದುಕ್ತಾ ಇದ್ರು. ಅವರೇನು ವಿದ್ಯಾರ್ಜನೆಗಾಗಿ ಏನು ಹಾಸ್ಟೆಲ್ ಸೇರಿದ್ರು. 150ರಿಂದ 200 ವಿದ್ಯಾರ್ಥಿಗಳು ಇವತ್ತು ಜಿ ಕನ್ನಡ ನ್ಯೂಸ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮಿಂದ ನಮಗೆ ಒಳ್ಳೆಯದಾಯ್ತು, ಒಳ್ಳೆ ಗುಣಮಟ್ಟದ ಶುಚಿತ್ವದ ಒಂದು ಹಾಸ್ಟೆಲ್ ವಾತಾವರಣ ನಿರ್ಮಾಣವಾಗಿದೆ, ಜೊತೆಗೆ ಒಳ್ಳೆಯ ಆಹಾರವನ್ನು ಸಿಗ್ತಾ ಇದೆ ಅನ್ನುವಂಥದ್ದನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಏನು ಜಿ ಕನ್ನಡ ನ್ಯೂಸ್ ವರದಿ ಮಾಡಿತು, ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಜಿಲ್ಲಾ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿ ನಂದಾ ಅವರು ಭೇಟಿ ನೀಡ್ತಾರೆ. ಭೇಟಿ ನೀಡಿ ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ವಾರ್ಡನ್ಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೂಡ ವಹಿಸಲಿಕ್ಕೆ ಹೇಳ್ತಾರೆ. ಹಾಗಾಗಿ ಇದೊಂದು ರೀತಿ ಜಿ ಕನ್ನಡ ನ್ಯೂಸ್ನ ಒಂದು ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕ್ಲೀನ್ ಮಾಡಿಸ್ತಿದ್ದಾರೆ ಹೇಳಿ. ಈಗ